ಒಂದು ವರ್ಗ ಮಾಡಿದ್ರೆ ಒಂದು ಇನ್ನೊಮ್ಮೆ ವೈಜ್ಞಾನಿಕವಾಗಿ ಅದನ್ನು ಚಿಂತನೆ ಮಾಡಿದ್ರೆ ಇನ್ನೂ ಎಷ್ಟು ಬೇಕಪ್ಪ ಅಷ್ಟೆಲ್ಲ ಟೀಚರ್ನ ಮಾಡಿ ಅವ್ರಿಗೆ ಕ್ಲಾಸ್ ರೂಮ್ ಮಾಡಿಕೊಟ್ರಪ್ಪ ಅಂದ್ರೆ ಅಟ್ಲೀಸ್ಟ್ ಮೆಕಾಲೆ ಹೇಳಿದಂಥ ಒಂದು ಶಿಕ್ಷಣ ಕ್ಲರ್ಕ್ಗಳು ತಯಾರು ಮಾಡೋದ್ರೆ ಅಟ್ಲೀಸ್ಟ್ ಆಗಲಿ ಅಂತ. ಯಾಕಂದ್ರೆ ಅದು ತಯಾರು ಮಾಡಲಿಕ್ಕೆ ಹೋಗಿ ಇವತ್ತು ನಮ್ಮ ಸಾಕಷ್ಟು ಕ್ರಾಂತಿ ಆಗಿದೆ ನಮ್ಮ ಶಿಕ್ಷಣದಲ್ಲೇ ಬದಲಾವಣೆ ಆಗ್ಯದ. ವೈಜ್ಞಾನಿಕ ಚಿಂತನೆ ಬಂದರೆ ವೈಚಾರಿಕತೆ ಬಂದದ. ಮೆಕಾಲೆ ಏನೋ ಕ್ಲರ್ಕ್ನ ತಯಾರು ಮಾಡೋಕೆ ಅವ್ರು ಮಾಡಿದರು, ಆದರೆ ಅದೇ ಅವರ ಬ್ರಿಟಿಷರ ದೇಶ ಬಿಟ್ಟು ಹೋಗೋದು ದೊಡ್ಡ ಕಾರಣ ಅಂತ ಅನ್ನೋದನ್ನು ನಾವು ಇವತ್ತು ಎಲ್ಲ ಗಳಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳು 30 ವಿದ್ಯಾರ್ಥಿಗಳು ಒಂದು ಕ್ಲಾಸ್ ಆಗುವಂಥದ್ದು ಅವರು ಕಡಿಮೆ ಇರಲಿ, ಅಷ್ಟರೊಳಗೆ ಯಾರು ಬರ್ತಾರೆ ಕ್ಲಾಸ್ ಇಟ್ಕೊಂಡು ಹೋಗೋದು ಯೋಗ್ಯ. ಮತ್ತು 2-3 ಕ್ಲಾಸ್ ಒಬ್ಬ ಟೀಚರು, 2 ಕ್ಲಾಸ್ ಒಬ್ಬರು, 3 ಕ್ಲಾಸ್ ಇಬ್ಬರು ಮಾಡೋದಕ್ಕಿಂತಲೂ ಪ್ರತಿ ಕ್ಲಾಸ್ಗೇನು ಒಬ್ಬ ಟೀಚರ ಮ್ಯಾಕ್ಸಿಮಮ್ ಎಷ್ಟು ಅದನ್ನು ಮುಖ್ಯ ಅದ. ಅಲ್ಲಿ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡೋದು ಶಿಕ್ಷಣ. ಆ ಶಿಕ್ಷಕರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಇರ್ತಾರೆ ಅವ್ರ ಕಡೆಯಿಂದ ಅಷ್ಟು ಕೆಲಸ ತೊಗೊಳ್ಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ರೆ ಇಲ್ಲೇ ಒಂದು ಹೊಸದ ಏನೋ ಪ್ರಗತಿ ಆಗ್ಬೋದು. ಇಲ್ಲಾಂದರೆ ಇದು ಇದೇ ರೀತಿಲ್ಲ. ಈಗ ನೋಡಿ 10,000 ಮಂದಿ ಎಕ್ಸಸ್ ತೋರಿಸಿದ್ದಾರೆ ಇವರು. ಆ ಎಕ್ಸಸ್ ಹೆಚ್ಚುವರೆಗೆ ತೋರಿಸಿದ್ರೆ ಬೇರೆ ಬೇರೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಅಲ್ಲಿ ಖಾಲಿಯಲ್ಲಿ ಇರ್ತಾವೆ ಆಗಟ್ಟಿನೋ ಅತಿಥಿ ಉಪನ್ಯಾಸಗಳು ತೊಗೊಳ್ತಾರೆ, ಮತ್ತು ಬಂದ್ ಮಾಡ್ತಾರೆ. ಇವು ನಡೆಯುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅದಕ್ಕೆ ಈ ದಿಶೆಯಲ್ಲಿ ಇನ್ನಷ್ಟು ನಮ್ಮ ಮಧು ಬಂಗಾರಪ್ಪನವರು ಮುತುವರ್ಜಿ ವಹಿಸಿ ಎಲ್ಲರೂ ಶಿಕ್ಷಣ ಸಿಗುವಂಥ ಒಂದು ವ್ಯವಸ್ಥೆ ತರೋದಕ್ಕಾಗಿ ಒಂದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕು. ಜೊತೆಗೆ 60,000 ಪೋಸ್ಟ್ಗಳೆಲ್ಲ ತುಂಬಿಕೊಳ್ಳುವಂಥ ಒಂದು ಸಾಹಸ ಮಾಡಬೇಕಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.